ಟಿವಿ ನೋಡ್ತಾ ಇದ್ದೀವಿ, ನಾವೇ ಹೇಳ್ತಾ ಇದೀವಿ ಯಾಕಂದ್ರೆ ನಿಲ್ಸಕ ಸಾಕು, ನಿಮ್ ಮಾತು ಕೇಳಕ್ ಆಗ್ತೇಳ. ಏನ್ ಗುರು ಫ್ಲರ್ಟಿಂಗ್ ಸ್ಕಿಲ್ಸ್ ಈ ವಯಸ್ಸಲ್ಲಿ ಹಿಂಗಿದ್ರು ಅಂದ್ರೆ, ಮನೇಲಿ ನಡೀತಾ ಇರೋ ಲವ್ ಸ್ಟೋರಿ ಯಾವ್ದು ವರ್ಕೌಟ್ ಆಗ್ತಿಲ್ಲ, ಅವ್ರು ಯಾರು ಕಂಟೆಂಟ್ ಸಿಗ್ತಾ ಇಲ್ಲ, ಬನ್ನಿ ನಾವ್ ಈ ತರದ್ರು ಕಂಟೆಂಟ್ ಕೊಡೋಣ ಅಂತ. ಇಲ್ಲಿ ಚೈತ್ರ ಪಾಯಿಂಟ್ ಏನು ಅಂದ್ರೆ, ನೀವೆಲ್ಲ ಒಂದು ಗ್ರೂಪ್, ನೀವೆಲ್ಲ ಸೇರಿ ಮಾಡ್ಬಿಟ್ಟು ನನ್ ಮಾತ್ರ ಬಲಿರ್ಕ ಬಕ್ರ ಮಾಡ್ತಾ ಇದ್ದೀರಾ, ನನ್ನ ಬಲಿಪಶು ಮಾಡ್ತಾ ಇದ್ದೀರಾ. ಐ ಡೂಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ರಿವ್ಯೂ ಆಫ್ ಬಿಗ್ ಬಾಸ್ ಸೀಸನ್ 11 ಕನ್ನಡ. ನಾನು ನಿಮ್ಮ ಗಗನ್ ಸಿಂಹ ನಾನ್ ವೆಜ್ ಗುರು. ಇವತ್ತು ಸ್ಟ್ರೈಟ್ ಆಗಿ ಟಾಪಿಕ್ಗೆ ಬರೋದಾದ್ರೆ, ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗ್ ಫುಲ್ ಇಂಟೆನ್ಸ್ ಆಗಿ ಫುಲ್ ಬ್ಯಾಂಗ್ ಆಗಿ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಒಂದ್ ಕಡೆ ಲಾಯರ್ ಜಗಣ ವರ್ಸಸ್ ನಮ್ಮ ಕ್ಯಾಪ್ಟನ್ ಹಂಸವ್ರದ್ದು ಫೇಸ್ ಆಫ್ ಆಯ್ತು. ಇವತ್ತು ಜಗಣನ ನರ್ಕಕ್ಕೆ ಕಳ್ಸಿರೋದಕ್ಕೆ ಯಾವ ರೇಂಜ್ ಗುರ್ಕೊಂಡು ನಮ್ ಜಗಣ ಅಂದ್ರೆ, ಪ್ರತಿಯೊಂದು ಮಾತಲ್ಲೂ ಟಾಂಟ್ ಕೊಡಕ್ಕೆ ಮತ್ತೆ ಪ್ರತಿಯೊಂದು ಮಾತಲ್ಲೂ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗುರು. ಅವ್ರೇನಾದ್ರೂ ಹೇಳಿ ಪ್ರತಿಯೊಂದಕ್ಕೂ ಜಗಳ. ಆಮೇಲೆ ಫುಲ್ ಯಾವ ರೇಂಜ್ ಅಲ್ಲಿ ಟಾರ್ಗೆಟ್ ಮಾಡಿದ್ರು ಹಂಸವ್ರನ್ನ ಅಂತ ಹೇಳಿದ್ರೆ, ಅವ್ರು ಏನ್ ಮಾತಾಡಿದ್ರು ಪ್ರತಿಯೊಂದಕ್ಕೂ ಜಗಳ ಮಾಡ್ಲೇಬೇಕು ಅನ್ನೋ ತರನೇ ಮಾತಾಡ್ತಾ ಇದ್ರು. ಕೆಲವೊಂದು ಮಾತಾಡದೇ ಇರೋ ಪದಗಳನ್ನ ಮಾತಾಡಿದ್ರು, ಲೈಕ್ ಅವ್ರ ಏಜ್ಗೆ ಅದು ಸೂಟ್ ಆಗಲ್ಲ. ಸೊ ಬೆಳಗ್ಗೆ ಫುಲ್ ಪ್ರತಿಯೊಂದಕ್ಕೂ ವಾದ. ಇದಕ್ಕೆ ನಮ್ಮ ಗೋಲ್ಡ್ ಸುರೇಶ್ ಅವರು ತುಪ್ಪ ಸುರಿದಂಗೆ, ಹೋಗಿ ಸರ್ ನೀವು ಮಾತಾಡಿ ಸರ್, ನೀವು ಮಾತಾಡ್ ತೋರಿಸಿ ಸರ್ ಅಂತ. ಯಾಕಂದ್ರೆ ಸುರೇಶ್ ಅಣ್ಣ ಏನ್ ಅನ್ಕೊಂಡಿದ್ರು, ಅವ್ರನ್ನ ನರಕೆಯಿಂದ ಸ್ವರ್ಗಕ್ಕೆ ಕರ್ಕೊಂಡ್ ಬರ್ತಾರೆ ಅಂತ. ಬಟ್ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದೇನು, ಜಸ್ಟ್ ಒಂದು ಸ್ವ್ಯಾಪ್ ಆಪ್ಷನ್ ಕೊಟ್ರು. ಸೊ ಆಬ್ವಿಯಸ್ಲಿ ಅವರು ರಂಜಿತ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಸೊ ಮಿಕ್ಕಿದ ಕಂಟೆಸ್ಟೆಂಟ್ಸ್ ಏನಿದ್ದಾರೆ, ನಾವು ಹೋಗಕ್ ಆಗ್ತಾ ಇಲ್ಲ, ಲೈಕ್ ಅವ್ರಿಗೆ ಆ ತರ ಜಲಸಿ ಇದೆ. ಅದಕ್ಕೋಸ್ಕರ ಹಂಸ ಅವ್ರ ಮೇಲೆ ಫುಲ್ ಜಗಳನ್ನ ಎತ್ಕಟ್ಟಿ ಪ್ರತಿಯೊಂದಕ್ಕೂ ಜಗಳ ಮಾಡಿ ಸ್ಟಾರ್ಟಿಂಗ್ಗೆ ಫುಲ್ ಬ್ಯಾಂಗ್ ಬ್ಯಾಂಗ್ ಅಂತ ನಿಂತು ಎಪಿಸೋಡ್ ಅಂತ ಹೇಳ್ಬೋದು. ಹೋಗ್ರಿ ಮನೆಗೆ, ನಿಮ್ ಕ್ಯಾಪ್ಟನ್ಸಿ ಮಾಡಕ್ ತಾಕತ್ತಿಲ್ಲ ಅಂದ್ರೆ ಹಂಗೆ ಹಿಂಗೆ ಪ್ರತಿಯೊಂದು ಪೀಕ್ ಲೆವೆಲ್ ಅಲ್ಲಿ ಇತ್ತು ಜಗಳ. ಆಮೇಲೆ ಸ್ವಲ್ಪ ಹೊತ್ತು ಹೋಗ್ತಾ ಹೋಗ್ತಾ ಅವ್ರ ಸ್ಟಾರ್ಟಿಂಗ್ 40 to 45 ಮಿನಿಟ್ಸ್ ಜಗಣ ಒಬ್ಬರೇ ಅವ್ರಿಗೂ. ಅವ್ರ 90% ಸ್ಕ್ರೀನ್ ಸ್ಪೇಸ್ ಜಗಳನ್ ಬಿಟ್ಟು ಬೇರೆ ಯಾರು ಇಲ್ವೇ ಇಲ್ಲ. ಪ್ರತಿಯೊಂದಕ್ಕೂ ಜಗಳದಲ್ಲೂ ಜಗಣ. ಅದಾದ್ಮೇಲೆ ಗುರು ಇರೋದು ಟ್ವಿಸ್ಟ್, ಆಂಗರ್ ಬೈ ಜಗಣ ಏನಿದ್ರು ಲವರ್ ಬೈ ಜಗಣ ಕನ್ವರ್ಟ್ ಆದ್ರು. ಏನ್ ಗುರು ಫ್ಲರ್ಟಿಂಗ್ ಸ್ಕಿಲ್ಸ್ ಈ ವಯಸ್ಸಲ್ಲಿ ಹಿಂಗಿದ್ರು ಅಂದ್ರೆ, 20-25ನೇ ವಯಸ್ಸಲ್ಲಿ ಜಗಣ ಇನ್ ಯಾವ ರೇಂಜ್ ಇರ್ತಾರೆ ಗುರು. ಯಾವ ರೇಂಜ್ ಫ್ಲರ್ಟ್ ಮಾಡಿದೆ ಗುರು ಹಂಸ ಅವ್ರ ಜೊತೆ. ಲಿಟ್ರಲಿ ಜಗಣ ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ಮನೇಲಿ ನಡೀತಾ ಇರೋ ಲವ್ ಸ್ಟೋರಿ ಯಾವ್ದು ವರ್ಕೌಟ್ ಆಗ್ತಿಲ್ಲ, ಅವ್ರು ಯಾರು ಕಂಟೆಂಟ್ ಸಿಗ್ತಾ ಇಲ್ಲ, ಬನ್ನಿ ನಾವ್ ಈ ತರದ್ರು ಕಂಟೆಂಟ್ ಕೊಡೋಣ ಅಂತ. ಆಮೇಲೆ ಫ್ಲರ್ಟಿಂಗ್ ಬೇರೆ ಲೆವೆಲ್ ಅಲ್ಲಿ. ಹಂಸ ಅವ್ರು ಬಂದ್ರು ಜೈಲಲ್ಲಿ ಇದ್ದಾಗ ಜಗಣ್ಣ ಅವ್ರಿಗೆ ಊಟ ಮಾಡಿ ಅಂತ ಕೇಳ್ತಾರೆ, ನಾನು ಹೊಟ್ಟೆ ತುಂಬಿತು ಅಂತ ಹೇಳಿದ್ರು. ನನ್ನ ನೋಡಿದ್ರಲ್ಲ ಅದಕ್ಕೆ ನಿಮ್ಗೆ ಹೊಟ್ಟೆ ತುಂಬಿದೆ ಅಂತ. ಏನ್ ಗುರು ಫ್ಲರ್ಟ್ ಜಗಣ್ಣ ಈ ಏಜ್ ಅಲ್ಲಿ ಹಿಂಗೇನು ವಯಸ್ಸಲ್ಲಿ ಇರ್ಬೇಕಾದ್ರೆ ಯಾವ ರೇಂಜ್ ಅಲ್ಲಿ ಫ್ಲರ್ಟ್ ಮಾಡಿರ್ತಾರೆ. ಸೊ ಸ್ಟಾರ್ಟಿಂಗ್ ಫುಲ್ ಜಗಣ್ಣನ್ ಡಾಮಿನೆನ್ಸ್, ಒಂದ್ ಕಡೆ ಆಂಗರ್, ಒಂದ್ ಕಡೆ ಫುಲ್ ಲವರ್ ಬಾಯ್. ಆದ್ಮೇಲೆ ಮತ್ತೆ ಜಗಳಂದೇ ಟಾಪಿಕ್ ಜೈಲಲ್ಲಿ ಇರೋರೇ ಡಿಸ್ಕಸ್ ಮಾಡ್ತಾ ಇದಾರೆ. ಜಗಣ್ಣ ಹೋಗಿ ಕ್ಲೀನ್ ಆಗಿ ಬಾತ್ರೂಮ್ ಕ್ಲೀನ್ ಮಾಡಿದ್ರು, ನಮ್ದು ಕ್ಲೀನ್ ಮಾಡಿದ್ರು, ಸ್ವರ್ಗದೊಡ್ದು ಕ್ಲೀನ್ ಮಾಡಿದ್ರು. ಪ್ರತಿಯೊಂದು ಕೆಲಸನೂ ಆನ್ ಪಾಯಿಂಟ್ ಕ್ಲೀನ್ ಆಗಿ ಮುಗಿಸ್ಬಿಟ್ಟು ಬರ್ತಾ ಇದಾರೆ ಜಗಣ್ಣ ಅಂತ. ಲೈಕ್ ಪ್ರತಿಯೊಬ್ರು ಡಿಸ್ಕಸ್ ಮಾಡ್ತಾ ಇದ್ರು. ಈ ಕಡೆ ಆಂಗರ್ ಬೈ ಜಗಣ, ಈ ಕಡೆ ಲವರ್ ಬೈ ಜಗಣ, ಈ ಕಡೆ ಡಿಸೆಂಟ್ ಬೈ ಜಗಣ. 45 ಮಿನಿಟ್ಸ್ ಫುಲ್ ಜಗಳಂದೇ ಡಾಮಿನೆನ್ಸ್ ಇತ್ತು ಇವತ್ತಿನ ಎಪಿಸೋಡ್ ಅಲ್ಲಿ. ಅದಾದ್ಮೇಲೆ ಒಂದೊಂದೇ ಆಕ್ಟ್ ಓಪನ್ ಆಗುತ್ತೆ. ಲೈಕ್ ಒಂದು ಟಾಸ್ಕ್ ಇತ್ತು, ಬಾಲ್ ನ ಪಾಸ್ ಮಾಡೋ ಟಾಸ್ಕ್. ಅದ್ರಲ್ಲಿ ಬಲಿಕ ಬಕ್ರ ಆಗಿದ್ದು ಧನರಾಜ್ ಅವರು. ರೂಲ್ಸ್ ಬುಕ್ ನ ಓದಿಲ್ಲ ಅಂತ ಮಿಕ್ಕ ಆಗಿದ್ದು ನಮ್ಮ ಧನರಾಜ್ ಅವರು. ರೂಲ್ಸ್ ಬುಕ್ ಓದಿಲ್ಲ ಹಂಗೆ ಹಿಂಗೆ ಅಂತ ಪ್ರತಿಯೊಬ್ರು ಎಲ್ಲಾ ಕಡೆಯಿಂದ ನೋಡಿ ಅಟ್ಯಾಕ್ ಮಾಡಿದ್ರು. ಅವ್ರು ಓದಿದ್ರು ರೂಲ್ಸ್ ಬುಕ್ ನ, ಬಟ್ ಪ್ರೆಷರ್ ಜಾಸ್ತಿ ಇತ್ತು, ಅವ್ರು ಕನ್ಫ್ಯೂಸ್ ಆಗಿದ್ರು. ಮತ್ತೆ ಇನ್ನೊಂದ್ಸಲಿ ಓದ್ತೀನಿ ಅಂತ ಓದಿ ಒಂದ್ ಡಿಸಿಷನ್ ಕೊಟ್ಟು, ಆಮೇಲೆ ಮತ್ತೆ ಇನ್ನೊಂದು ಡಿಸಿಷನ್ ಕೊಟ್ಟು, ಕೊನೆಗೆ ಇವನ್ನ ಬಿಟ್ಟರೆ ಎಲ್ಲರೂ ಸೇರಿಸಿ ತಿಂದಾಕ್ಬಿಡ್ತಾರೆ ಅಂತ ಬಿಗ್ ಬಾಸ್ ಅವರೇ ರಿಸಲ್ಟ್ ಕೊಟ್ರು. ಲೈಕ್ 24-26 ನಿಮಿಷಕ್ಕೂ ಸ್ವರ್ಗದವ್ರು ಕಂಪ್ಲೀಟ್ ಮಾಡಿದ್ರು, ನರ್ಕದವ್ರು 21 ನಿಮಿಷಕ್ಕೆ ಕಂಪ್ಲೀಟ್ ಮಾಡಿದ್ರು. ಸೊ ನರ್ಕದವ್ರು ಗೆದ್ರು. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ ಪ್ರೋಮೋ ಅನಾಲಿಸಿಸ್ ಅಲ್ಲಿ, ನರ್ಕದವ್ರು ಗೆದ್ರೆ ನರ್ಕದವ್ರಿಗೆ 3 ಹೊತ್ತು ಊಟ ಕೂಡ ಸ್ವರ್ಗದವ್ರು ಮಾಡ್ಕೊಡ್ಬೇಕು ಅಂತ. ಅದ್ರ ರಿಲೇಟೆಡ್ ಕೂಡ ಸ್ವಲ್ಪ ಧನರಾಜ್ ಅವರು, ಮಾನಸ್ ಅವರೆಲ್ಲ ಸೇರಿ ಸ್ವಲ್ಪ ಫನ್ ಜನರೇಟ್ ಮಾಡಿದ್ರು. ಓಕೆ ಗುರು, ಇರ್ಬೇಕು, ಸ್ವಲ್ಪ ಫನ್ ಇತ್ತು ಅಂದ್ರೆ ಬಿಗ್ ಬಾಸ್ ಅಲ್ಲಿ ನೋಡಕ್ ಮಜಾ. ಜಗಳ ಇರ್ಬೇಕು, ಅದ್ರ ಮಧ್ಯೆ ಊಟಕ್ಕೆ ಉಪ್ಪಿನಕಾಯಿ ತರ ಸ್ವಲ್ಪ ಫನ್ ಇರ್ಬೇಕು, ಸ್ವಲ್ಪ ಲವ್ ಸ್ಟೋರಿ ಎಲ್ಲ ಇದ್ರೇನೆ ಮಜಾ ನೋಡಕ್ಕೆ. ಇದಾದ್ಮೇಲೆ ಫೈನಲ್ ಆಕ್ಟ್ ಬೆಂಕಿ, ಬಿರುಗಾಳಿ, ಸುಂಟರ್ ಗಾಳಿ, ನೀವ್ ಏನಾದ್ರೂ ಕರಿಬಹುದು, ಭೂಕಂಪ ಎಲ್ಲ ಆಗೋಯ್ತು. ಸೊ ನರಕದವರೆಲ್ಲ ಹೇಳ್ತಾ ಇದ್ರಲ್ಲ, ನಮ್ಮ ಹತ್ರ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಾವು ಒಬ್ರನ್ನೊಬ್ರು ಬಿಟ್ಟು ಇರೋದೇ ಇಲ್ಲ, ಎಲ್ಲರ ಥಿಂಕಿಂಗು ಒಂದೇ ತರ ಇರುತ್ತೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ರಲ್ಲ. ಸೊ ಬಿಗ್ ಬಾಸ್ ಅವ್ರು ಬಂದ್ರು, ಹೌದೇನಪ್ಪ ಇರಪ್ಪ ನಿಮ್ಮ ಒಗ್ಗಟ್ಟೆಲ್ಲ ಒಬ್ಬಟ್ಟು ಮಾಡ್ತೀನಿ ಅನ್ಬಿಟ್ಟು ಟಾಸ್ಕ್ ಕೊಟ್ರು. ಏನು, ಈ ಕಡೆಯಿಂದ ಸ್ವರ್ಗದವ್ರು ಇಬ್ರು ಮತ್ತೆ ನರಕದವ್ರು ಇಬ್ರು. ಸೊ ಯಾವ ತರ ಟಾಸ್ಕ್ ಅಂದ್ರೆ, ನಾಮಿನೇಷನ್ ನ ಬೇರೆ ಕ್ಯಾಂಡಿಡೇಟ್ಸ್ ಮಾಡ್ತಾ ಇಲ್ಲ, ಅವ್ರಿಗವ್ರೆ ನಾಮಿನೇಟ್ ಮಾಡ್ಕೋಬೇಕು. ಲೈಕ್ ಒಬ್ರು ಮಾತಾಡ್ಬೇಕು, ಅದ್ರ ಅಪೋಸಿಟ್ ಇನ್ನೊಬ್ರು ಮಾತಾಡ್ಬೇಕು. ಸೊ ಇಬ್ರದ್ದು ವಾದ ವಿವಾದ ಆದ್ಮೇಲೆ ಬೇರೆ ಮೆಂಬರ್ಸ್ ಯಾರಿದ್ರೆ ಅವ್ರು ಇನ್ ಕೇಸ್ ಬೇಕು ಅಂದ್ರೆ ಕ್ವಶನ್ಸ್ ನ ಕೇಳ್ಬೋದು. ಇವ್ರಿಗೆ ಬೇಡ ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಹಂಸ ಕ್ಯಾಪ್ಟನ್ ಅವರು ಜಡ್ಜ್ ಮಾಡ್ಬೇಕು. ಲೈಕ್ ಇಬ್ರು ವಾದ ಪ್ರತಿವಾದದಲ್ಲಿ ಯಾರು ಕರೆಕ್ಟ್ ಆಗಿ ಮಾಡಿದ್ರು, ಯಾರು ಕರೆಕ್ಟ್ ಆಗಿ ಇಲ್ಲ, ಯಾರು ನಾಮಿನೇಷನ್ ಆಗಕ್ಕೆ ಅರ್ಹರು ಮತ್ತೆ ಯಾರು ಸೇಫ್ ಆಗಕ್ಕೆ ಅರ್ಹರು ಅಂತ. ಸೊ ಹಂಸರು ಕೆಲವೊಂದ್ ಕಡೆ ಬಯಾಸ್ಡ್ ಆಗಿದ್ರು ಅಂತಾನೆ ಹೇಳ್ಬೋದು. ಲೈಕ್
ಫಸ್ಟ್ ಓಕೆ ತ್ರಿವಿಕ್ರಮ್ ಮತ್ತೆ ಮಂಜಣ್ಣಂದ್ರಲ್ಲಿ ತ್ರಿವಿಕ್ರಮ್ನ ನಾಮಿನೇಟ್ ಮಾಡಿದ್ರು. ಅವ್ರಿಗೆ ವ್ಯಾಲಿಡ್ ರೀಸನ್ ಇತ್ತು, ಲೈಕ್ ಕ್ಯಾಪ್ಟನ್ಸಿಗೆ ನಿಂತ್ಕೊಂಡಿದ್ರು ಮತ್ತೆ ಅವ್ರಿಗೆ ಪ್ರಾಮಿಸ್ ಮಾಡಿದ್ರು, ಆ ತರ ಎಲ್ಲ. ಮಂಜಣ್ಣನ ಆಬ್ವಿಯಸ್ಲಿ ಈಸಿಯಾಗಿ ಸೇವ್ ಮಾಡಿದ್ರು. ಅದಾದ್ಮೇಲೆ ಧನರಾಜ್ ಅವರು ಮತ್ತೆ ಧರ್ಮ ಕೀರ್ತಿರಾಜ್ ಅವರು ಬಂದಾಗ ಲಿಟ್ರಲಿ ಅವ್ರು ಎಲ್ಲ ಪಾಸಿಟಿವ್ ನ ಧನರಾಜ್ ಅವ್ರಿಗೆ ಹೇಳಿದ್ರು. ಧನರಾಜ್ ಅವ್ರು ಈ ತರ ಫನ್ ಜನರೇಟ್ ಮಾಡಿದ್ರು, ಈ ಚಂದನೆಲ್ಲ ಕಾಮಿಡಿ ಮಾಡೋದವ್ರು ಒಬ್ರೆ, ಆ ತರ ಈ ತರ ಅಂತೆಲ್ಲ ಹೇಳ್ಬಿಟ್ಟು ಕೊನೆಗೆ ಧನರಾಜ್ ಅವ್ರನ್ನ ನಾಮಿನೇಟ್ ಮಾಡ್ಬಿಟ್ಟು ಲಿಟ್ರಲಿ ನನ್ಗೆ ಅದು ಬಯಾಸ್ಡ್ ಅನಿಸ್ತು. ಧರ್ಮ ಕೀರ್ತಿರಾಜ್ ಪರವಾಗಿ ಅವರು ಸ್ಟ್ಯಾಂಡ್ ತಗೊಂಡ್ರು ಅಂತಾನೆ ಅನಿಸ್ತು. ಲಿಟ್ರಲಿ ಧರ್ಮ ಕೀರ್ತಿರಾಜ್ ಅವರು ಇನ್ನೋಸೆಂಟು, ಒಳ್ಳೆಯವರು, ಒಳ್ಳೆತನ ಇರಬೇಕು. ನೀವು ಬಿಗ್ ಬಾಸ್ ಒಳ್ಳೆತನ ತೋರ್ಸಕ್ಕೆ ಬಂದಿರೋದು. ನಿಮ್ದು ಏನಿದೆ ನಿಮ್ಗೆ ಕಂಟೆಂಟ್ ಕೊಡಬೇಕು, ನಿಮ್ಮ ಸ್ಕಿಲ್ಸ್ ತೋರಿಸ್ಬೇಕು. ನಾನು ಒಳ್ಳೆಯವನು ಅಂತ ಕೂತ್ಕೊಂಡ ಧನರಾಜ್ ಗುರು ಪ್ರತಿಯೊಬ್ಬರನ್ನು ಎಂಟರ್ಟೈನ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸುದೀಪ್ ಸರ್ನ. ಸೊ ಹಂಸ್ ಅವರು ಆಬ್ವಿಯಸ್ಲಿ ಧನರಾಜ್ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು, ಲೈಕ್ ಸೇಫ್ ಆಗಕ್ಕೆ. ಅಲ್ಲಿ ನನಗೆ ಬಯಾಸ್ಡ್ ಅನಿಸ್ತು. ಆಮೇಲೆ ಮೇನ್ ಕಂಟೆಂಟ್ ಆಫ್ ದ ಡೇ, ಈ ಕಡೆ ನಮ್ಮ ಚೈತ್ರ ಅವರು, ಈ ಕಡೆ ನಮ್ಮ ಐಶ್ವರ್ಯ ಅವರು ಒಬ್ರಿಗೊಬ್ರು ಮಾತಾಡಿ ಸ್ಟಾರ್ಟ್ ಆಯ್ತು. ಕೊನೆಯನ್ನು 1 ನಿಮಿಷ ಆಯ್ತು ಅನ್ಬೇಕಾದ್ರೆ ವಾದ ಮಾಡಕ್ ಏನು ಪಾಯಿಂಟ್ ಸಿಗದೆ ನಮ್ಮ ಚೈತ್ರಕ್ಕ ಅವ್ರ ಟೀಮ್ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಆಪಲ್ ತರೋಣ, ನೈಟ್ ಹೋಗಿ ಕದ್ಕೋಬರೋಣ ಅಂತ ಎಲ್ಲ ಒಟ್ಟಿಗೆ ಡಿಸ್ಕಸ್ ಮಾಡಿದ್ವಿ. ಅಲ್ಲೋಗೋಣ ಇಲ್ಲೋಗೋಣ ಅಂತ ಕೊನೆಗೆ ನನ್ನ ಬ್ಲೇಮ್ ಮಾಡ್ತೀರಾ ಅಂತ. ಸೊ ಈ ಪಾಯಿಂಟ್ಗೆ ನರಕದಲ್ಲಿದ್ದವ್ರು ಪ್ರತಿಯೊಬ್ರು ರಿಯಾಕ್ಟ್ ಆಗೋದ್ರು. ಮೇಡಮ್ ನೀವು ನಿಮ್ಮ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಮಾತಾಡಿ, ನಮ್ಮ ಪ್ಲಾನ್ ಎಲ್ಲ ಏನಕ್ಕೆ ಡಿಸ್ಕಸ್ ಮಾಡ್ತೀರಾ? ಪ್ಲಾನ್ ಮಾಡಿದ್ವಿ ಅಂತ ಹೇಳಿ ಏನು ಪ್ಲಾನ್ ಮಾಡಿದ್ವಿ ಅದೆಲ್ಲ ಏನು ಕೇಳ್ತೀರಾ ಹಂಗೆ ಹಿಂಗೆ ಅಂತ. ಇಲ್ಲಿ ಚೈತ್ರವ್ರ ಪಾಯಿಂಟ್ ಏನು ಅಂದ್ರೆ, ನೀವೆಲ್ಲ ಒಂದು ಗ್ರೂಪು, ನೀವೆಲ್ಲ ಸೇರಿ ಮಾಡ್ಬಿಟ್ಟು ನನ್ನ ಮಾತ್ರ ಬಕ್ರ ಮಾಡ್ತಾ ಇದ್ದೀರಾ, ನನ್ನ ಬಲಿಪಶು ಮಾಡ್ತಾ ಇದ್ದೀರಾ. ಪ್ಲಾನ್ ಮಾಡುವಾಗ ಎಲ್ಲ ಇದ್ರಿ, ಎಕ್ಸಿಕ್ಯೂಷನ್ ಮಾಡುವಾಗ ನಾನು ಮಾಡಿದೆ, ಅದ್ರದ್ದು ಫಲ ಏನಿತ್ತು ಪ್ರತಿಯೊಬ್ರು ನೀವು ಕೂಡ ಎಂಜಾಯ್ ಮಾಡಿದ್ರಿ. ಆದ್ರೆ ಬಕ್ರ ಮಾತ್ರ ನಾನು ಹಂಗೆ ಹಿಂಗೆ ಅಂತ ಗುರು. ಈ ಕಡೆ ಶಿಶಿರವ್ರು ಹೇಳ್ತಾರೆ, ಅಕ್ಕ ಸಮಾಧಾನ ನಮ್ಮ ಮಾತು ಕೇಳಿ ಅಂತ. ಈ ಕಡೆ ರಂಜಿತ್ ಅವ್ರು ಹೇಳ್ತಾವ್ರೆ, ಈ ಕಡೆ ಮೋಕ್ಷಿತ್ ಅವ್ರು ಹೇಳ್ತಾವ್ರೆ. ಚೈತ್ರಕ್ಕ ಯಾರ ಮಾತು ಕೇಳ್ತಾ ಇಲ್ಲ ಗುರು. ಕಿರ್ಚ್ತಾನೆ ಅವರೇ. ನಮ್ಗೆ ಯಾಕ ನಿಲ್ಸಕ್ಕ ಟಿವಿ ನೋಡ್ತಾ ಇದ್ದಿದ್ದು ನಾವೇ ಹೇಳ್ತಾ ಇದೀವಿ, ಯಾಕ ನಿಲ್ಸಕ್ಕ ಸಾಕು, ನಿಮ್ ಮಾತು ಕೇಳಕ್ ಆಗ್ತಾ ಇಲ್ಲ. ಪೀಕ್ ಲೆವೆಲ್ ಆರ್ಗ್ಯುಮೆಂಟ್ ಗುರು. ಈ ಕಡೆ ಮಾನಸ್ ಅವರು, ನಿಮ್ದು ಎಷ್ಟೈತೆ ನೀವು ಅಷ್ಟು ನೋಡ್ಕೊಳ್ಳಿ, ನಮ್ಮ ಬಗ್ಗೆ ಎಲ್ಲ ಮಾತಾಡ್ಬೇಡಿ, ನೀವು ಕೊಟ್ಟಿದ್ ಕಷ್ಟ ತಿಂದಿದ್ದು ನಾವು ಹೇಳಿದ್ವ ನಿಮ್ಗೆ, ನೀವೇ ತಾನೇ ಪ್ಲಾನ್ ಮಾಡಿದ್ದು ಅಂತ. ಈ ಕಡೆ ಚೈತ್ರಕ್ಕ, ನೀವು ನನ್ನ ಜೊತೆ ಸೇರಿ ಪ್ಲಾನ್ ಮಾಡ್ತಿರ್ತಾನೆ, ಎಕ್ಸಿಕ್ಯೂಟ್ ಮಾಡಿದ್ ನಾನಾಗಿರ್ಬೋದು, ಅದನ್ನ ಪ್ಲಾನ್ ನೀವು ಮಾಡಿದಿರ್ತಾನೆ ಅಂತ ಮಾತು ಬೆಳೆದು ಕೊನೆಗೆ ಇಬ್ರು ಸಮಾಧಾನ ಆದ್ರು. ಆಮೇಲೆ ನಮ್ಮ ಹಂಸಕ್ಕ ಏನಾದರೆ ಕ್ಯಾಪ್ಟನ್ ಹಂಸಕ್ಕ ಬಂದು ನಮ್ಮ ಅನುಷ್ ಅವ್ರನ್ನ ನಾಮಿನೇಟ್ ಮಾಡಿ ಚೈತ್ರಕ್ಕನ್ನು ಸೇವ್ ಮಾಡಿದ್ರು. ರೀಸನ್ ಅಲ್ಲೂ ಒಳ್ಳೆ ಇನ್ವ್ಯಾಲಿಡ್ ರೀಸನ್ ಅಂತಾನೆ ಹೇಳ್ಬೋದು ಗುರು. ನಿಮ್ನ ಮೋಟಿವೇಟ್ ಮಾಡಕ್ಕೆ ನಾಮಿನೇಟ್ ಮಾಡ್ತೀರಿ ಗುರು. ಮೋಟಿವೇಟ್ ಮಾಡಕ್ಕೆ ಯಾರು ಗುರು ನಾಮಿನೇಟ್ ಮಾಡ್ತಾರೆ? ಮೋಟಿವೇಟ್ ಮಾಡಬೇಕು ಅಂದ್ರೆ ಸೇಫ್ ಮಾಡ್ಬಿಟ್ಟು ಚೆನ್ನಾಗಿ ಆಡಿ ಅಂತ ಮೋಟಿವೇಟ್ ಮಾಡಬೇಕು. ನಿಮ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ, ನೀವು ಮೋಟಿವೇಟ್ ಆಗ್ಬಿಟ್ಟು ಬನ್ನಿ, ಓಪನ್ ಅಪ್ ಆಗಿ ಅದು ಇದು. ಓಕೆ, ಸ್ವಲ್ಪ ಬಯಾಸ್ಡ್ ಅಂತಾನೆ ಅನಿಸ್ತು ನನಗೆ ಹಂಸೋ ಡಿಸಿಷನ್. ನಿಮ್ಗೆ ಹಂಸೋ ಡಿಸಿಷನ್ ಕರೆಕ್ಟ್ ಆಗಿತ್ವಾ ಅಥವಾ ಬಯಾಸ್ಡ್ ಆಗಿದ್ರ ಕಮೆಂಟ್ ಮಾಡಿ. ಸೊ ಗೈಸ್, ಇದಾಗಿತ್ತು ಎಪಿಸೋಡ್ 8 ನ ರಿವ್ಯೂ. ಸೊ ಇದೇ ತರ ಪ್ರತಿದಿನ ಬಿಗ್ ಬಾಸ್ ಏರ್ ಆದ್ಮೇಲೆ ನಾನು ಎಪಿಸೋಡ್ ರಿವ್ಯೂ ಮಾಡಿ ನೆಕ್ಸ್ಟ್ ದಿನ ಬೆಳಗ್ಗೆ 7 ಗಂಟೆಗೆ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸೈನಿಂಗ್ ಆಫ್, ಬಾಯ್, ಗುಡ್ ಮಾರ್ನಿಂಗ್.